ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋ ಹಾಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅದು ವಿಡಿಯೋ ಅಂದರೆ, ಈ ವಿಡಿಯೋ ಬಂದು ಹೊಸ ಯೂಟ್ಯೂಬರ್ಸ್ಗಳಿಗೆ ಹಾಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಎಡಿಟಿಂಗ್ ಹೇಗೆ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕನ್ಫ್ಯೂಷನಲ್ಲಿರೋವಂಥವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬರುತ್ತೆ ವಿಡಿಯೋ ಎಡಿಟಿಂಗ್ ಮಾಡೋದು. ಆದರೆ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಅದನ್ನು ಮಾಡೋಕ್ಕೆ ಬರ್ದಿರೋ ಹಾಗೇ ಬಿಟ್ಟಿರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಯೂಟ್ಯೂಬ್ಗೆ ವಿಡಿಯೋನ ಎಡಿಟ್ ಮಾಡ್ತೀನಿ ಹಾಗೆ ವಾಯ್ಸ್ ಓವರ್ ಕೊಡ್ತೀನಿ ಅನ್ನೋದನ್ನು ಸಿಂಪಲ್ಲಾಗಿ ನಿಮ್ಮ ಜೊತೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ವಿಡಿಯೋನ ಎಡಿಟ್ ಮಾಡೋದಕ್ಕೆ ಬಳಸುವಂಥ ಆ್ಯಪ್ ಬಂದು ಇನ್ಶಾರ್ಟ್ ಆ್ಯಪು. ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಇನ್ಶಾರ್ಟ್ ಅಂತ ಹೇಳಿ ಅದನ್ನು ಅಲ್ಲಿ ಹಾಕಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಒಂದು ಆ್ಯಪು ಸಿಗುತ್ತೆ. ಈ ಆ್ಯಪಲ್ಲೇ ನಾನು ವಿಡಿಯೋನ ಎಡಿಟ್ ಮಾಡೋದು ಹಾಗೆ ವಾಯ್ಸ್ ಓವರ್ ಕೂಡ ಇದರಲ್ಲೇ ಕೊಡುವಂಥದ್ದು. ಇದು ನನಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಅನಿಸ್ತು. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಈ ಆ್ಯಪ್ನ ಹೀಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸುತ್ತೆ, ಈ ಥರ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ಇದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫೋಟೋಸ್ನ ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂತಿದ್ರೆ ಇದ್ರ ಮೇಲೆ ಎಡಿಟ್ ಮಾಡ್ಕೋಬೇಕು. ಹಾಗೆ ಫೋಟೋಸ್ನೆಲ್ಲ ಕೊಲಾಜ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಇದರಲ್ಲಿ. ಆ ಥರ ಕೊಲಾಜ್ ಮಾಡ್ಕೋಬೇಕಂತ ಏನಾದರೂ ಇದ್ದರೆ ಇದರಲ್ಲಿ ಮಾಡ್ಕೋಬೋದು. ನಾವೀಗ ವಿಡಿಯೋನ ಎಡಿಟ್ ಮಾಡ್ತಾ ಇರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡ್ತಾ ಇರ್ಬೋದು, ಈ ಥರ ಕಾಣ್ತಾ ಇದೆ. ಈಗ ಇವು ಆಲ್ರೆಡಿ ವಿಡಿಯೋ ಎಡಿಟ್ ಮಾಡಿ ಇರೋವಂಥವು. ವಿಡಿಯೋ ಎಡಿಟ್ ಮಾಡಿ ಇಟ್ಕೋಬೋದು. ಅವು ಈ ಥರ ಡ್ರಾಫ್ಟಲ್ಲಿ ಸೇವ್ ಆಗಿರ್ತವೆ. ಸದ್ಯಕ್ಕೆ ಈ 2 ವಿಡಿಯೋ ಇದೆ ಅಷ್ಟೇ. ಈಗ ನಾವು ಹೊಸದಾಗಿ ವಿಡಿಯೋನ ಎಡಿಟ್ ಮಾಡ್ತಾ ಇರೋದ್ರಿಂದ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ವಿಡಿಯೋ ಕೂಡ ಬರುತ್ತೆ. ನಾವು ಯಾವುದ್ಯಾವ್ದು ವಿಡಿಯೋನೆಲ್ಲ ಮಾಡಿಟ್ಕೊಂಡಿದ್ದೀವಿ ಎಲ್ಲನೂ ಕೂಡ ಇಲ್ಲಿ ಬರುತ್ತೆ. ಈಗ ಇದರಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಯಾವ ವಿಡಿಯೋನ ಎಡಿಟ್ ಮಾಡ್ಕೋಬೇಕು ಅಂತ ಇರುತ್ತೆ ನೋಡಿ, ಆ ವಿಡಿಯೋನ ಈಗ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕುಕ್ಕಿಂಗ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋ ಬಂದು ಇಲ್ಲಿಂದ ಶುರು ಆಗಿದೆ. ನಾನು ಇಲ್ಲಿಂದ ವಿಡಿಯೋನ ಮಾಡಿ ಇಟ್ಕೊಂಡಿರೋವಂಥದ್ದು. ಹಾಗಾಗಿ ಇಲ್ಲಿಂದ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟಿಂದ ವಿಡಿಯೋನ ಸೆಲೆಕ್ಟ್ ಮಾಡಿದ್ರೆ 1 by 1 ಅದೇ ಸೆಲೆಕ್ಟ್ ಆಗಿಬಿಡುತ್ತೆ. ಅಂದರೆ ಫಸ್ಟಿಗೆ ಇದು, ಸೆಕೆಂಡ್ ಇದು, ಆಮೇಲೆ ಇದು ಅನ್ನೋ ರೀತಿಯಲ್ಲಿ ಅದೇ 1 by 1 ಸೆಲೆಕ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಫಸ್ಟಿಗೆ ಈ ವಿಡಿಯೋ ಬರಬೇಕು ನಮಗೆ. ಹಾಗಾಗಿ ಫಸ್ಟ್ ಇದನ್ನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಹಾಗೆ ಎಲ್ಲ ಕ್ಲಿಪ್ಗಳನ್ನೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇಷ್ಟು ಕ್ಲಿಪ್ಗಳಿದೆ ನಂದು ಅಡುಗೆದು ವಿಡಿಯೋ ಕ್ಲಿಪ್ಗಳು. ಹಾಗಾಗಿ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬೇಕಂದರೆ ಕೂಡ ಇನ್ನೂ ಯಾವ್ದ್ಯಾವ್ದು ಬೇಕು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ ಗ್ರೀನ್ ಕಲರ್ದು ಟಿಕ್ ಮಾರ್ಕು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದಿದೆ ಎಲ್ಲ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಎಲ್ಲ ಕ್ಲಿಪ್ಪಿಂಗ್ಸು ಇಲ್ಲಿ ಬಂದಿದೆ. ಆದರೆ ಒಂದು ಗಮನಿಸ್ತಾ ಇದ್ದೀರಾ ನೀವೀಗ ಇಲ್ಲಿ ಯೂಟ್ಯೂಬ್ಗೆ ನಾವು ವಿಡಿಯೋ ಹಾಕಬೇಕಾದ್ರೆ ಇದು ಈ ಥರ ಇರಬಾರ್ದು. ಅದು ಸ್ಕ್ರೀನು ಬಂದು ಈ ಥರ ಅಡ್ಡಡ್ಡ ಇರಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ಯಾನ್ವಾಸ್ ಅಂತ ಹೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ. ಯೂಟ್ಯೂಬ್ಗೆ ವಿಡಿಯೋ ಹಾಕೋದಕ್ಕೆ ನಮಗೆ ಈ ರೀತಿ ರೇಷಿಯೋನಲ್ಲಿರಬೇಕು. 16:9 ರೇಷಿಯೋ ಇದೆ ನೋಡಿ. ಅಥವಾ ಅದನ್ನೇ ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇದು ಯೂಟ್ಯೂಬ್ದು ಚಿತ್ರ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ವಿಡಿಯೋ ಈ ಥರ ಅಡ್ಡಡ್ಡ ಬರುತ್ತೆ. ಮತ್ತು ಇವೆಲ್ಲ ಏನು ಅಂದರೆ ಇದು ಯೂಟ್ಯೂಬಲ್ಲೇ ಶಾರ್ಟ್ಸ್ ಮಾಡ್ತೀವಿ ನೋಡಿ, ಶಾರ್ಟ್ಸ್ಗೆ ಹಾಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ಕೋಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಗ ಅದಕ್ಕೆ ಬೇಕಾಗಿರೋ ಥರ ವಿಡಿಯೋ ಲೆಂತ್ ಬರುತ್ತೆ. ಈಗ ನಾವು ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡ್ತಾ ಇರೋದ್ರಿಂದ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಓಕೆ ಕೊಟ್ಕೋಬೇಕು. ಎಲ್ಲ ವೀಡಿಯೋಸ್ ಕೂಡ ಇದೇ ರೀತಿ ಬರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಡಬಲ್ ಟಿಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಗ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಗಳು ಕೂಡ ಈ ಥರ ಶೇಪಲ್ಲಿ ಚೇಂಜ್ ಆಗುತ್ತೆ. ಈಗ ನೆಕ್ಸ್ಟ್ ಬಂದು ಇಲ್ಲಿ ವಾಟರ್ ಮಾರ್ಕ್ ಕಾಣ್ತಾ ಇದೆ ನೋಡಿ ಇನ್ಶಾರ್ಟ್. ಈ ವಾಟರ್ ಮಾರ್ಕ್ನ ತೆಗಿಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ
ಈ ಥರ ಬರುತ್ತೆ ಫ್ರೀ ರಿಮೂವ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಬರುತ್ತೆ. ಅದು ಆ್ಯಡು ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರೋದಿಲ್ಲ. ಆ್ಯಡ್ ಬಂದರೆ ಅದನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ, ಇಲ್ಲಾಂದರೆ ಅದು ರಿಮೂವ್ ಆಗೋದಿಲ್ಲ. ಈಗ ಆ್ಯಡ್ ಬಂದಿಲ್ಲ ಸದ್ಯಕ್ಕೆ, ಹಾಗೆ ರಿಮೂವ್ ಆಯಿತು. ಆ್ಯಡ್ ಏನಾದರೂ ಬಂತು ಅಂದರೆ ಅದನ್ನು ಪೂರ್ತಿಯಾಗಿ ನೋಡಿದಾದಮೇಲೆ ಅದು ರಿಮೂವ್ ಆಗುತ್ತೆ. ನೋಡಿ ಈಗ ಕಾಣಿಸ್ತಾ ಇಲ್ಲ ಅದು ಇನ್ಶಾಟ್ ಆ್ಯಪ್ ಅನ್ನೋದು, ಇನ್ಶಾಟ್ ಅನ್ನೋದು ವಾಟರ್ ಮಾರ್ಕ್ ಹೋಗಿದೆ. ಈಗ ಇದನ್ನು ನಾವು ವೀಡಿಯೋನ ಎಡಿಟ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಎಡಿಟ್ ಮಾಡ್ಕೋಬೇಕು. ತುಂಬ ಬೇಡದೇ ಇರೋ ವಿಡಿಯೋ ಎಲ್ಲ ಇರುತ್ತೆ, ತುಂಬ ಲೆಂತಿ ಇರುತ್ತೆ. ಆಲ್ಮೋಸ್ಟ್ 19 ಮಿನಿಟ್ಸ್ ಇದೆ ಈ ವಿಡಿಯೋ ಬಂದು. ನಾವಿವಾಗ ಇದರಲ್ಲಿ ಬೇಡದೇ ಇರೋ ಅಂತಹ ವಿಡಿಯೋ ಲೆಂತ್ ಏನಿದೆ ಅದನ್ನು ಎಡಿಟ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ನೋಡ್ಬೋದು, ನಾವು ಪ್ಲೇ ಮಾಡಿ ನೋಡಬೇಕಾಗುತ್ತೆ ಫಸ್ಟು ಯಾವ್ದು ಬೇಕು ಯಾವ್ದು ಬೇಡ ಅಂಥೇಳಿ. ಈ ಥರ ಕೂದಲು ಸರಿ ಮಾಡ್ಕೋತಾರದೆಲ್ಲ ಬೇಡ ನನಗೆ ಅನಿಸುತ್ತೆ. ಹಾಗಾಗಿ ಇದನ್ನು ಫಸ್ಟ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ವೀಡಿಯೋನ ಫಸ್ಟ್ ಈ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಿಡಿಯೋ ಪೂರ್ತಿ ಸೆಲೆಕ್ಟ್ ಆಗುತ್ತೆ. ಆವಾಗ ಪ್ಲೇ ಮಾಡಬೇಕು. ಪ್ಲೇ ಮಾಡಿದ್ಮೇಲೆ ನಮಗೆ ಎಲ್ಲಿವರೆಗೂ ಬೇಕು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಸರಿ ಅನಿಸುತ್ತೆ. ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ಕೊಂಡು ಎಲ್ಲಿಗೆ ಬೇಕೋ ನಮಗೆ ವಿಡಿಯೋ ಎಲ್ಲಿಂದ ಬೇಕು ಇಲ್ಲಿಂದ ಮುಂದಕ್ಕೆ ನಮಗೆ ಬೇಕಾಗಿರೋ ಅಂಥ ವಿಡಿಯೋ. ಇದು ಬೇಡದೇ ಇರೋವಂಥ ವಿಡಿಯೋ, ಹಾಗಾಗಿ ಇದನ್ನು ನಾನು ಕಟ್ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಇದು ಲೈನ್ ಇಲ್ಲಿದೆ ನೋಡಿ, ವಿಡಿಯೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಇದನ್ನು ಕರೆಕ್ಟಾಗಿ ನಿಲ್ಲಿಸ್ಕೋಬೇಕಾಗುತ್ತೆ. ಇಲ್ಲಿಗೆ ನಿಲ್ಲಿಸ್ಕೊಂಡು ನೆಕ್ಸ್ಟ್ ಇಲ್ಲಿದೆ ನೋಡಿ ಸ್ಪ್ಲಿಟ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಅದು ಮಧ್ಯಕ್ಕೆ ಕಟ್ಟಾಗಿದೆ. ಇವಾಗ ಇದೇ ಬೇರೆ ವಿಡಿಯೋ, ಇದೇ ಬೇರೆ ವಿಡಿಯೋ, 2 ಸಪ್ರೇಟ್ ವಿಡಿಯೋಗಳಾಗಿದೆ ನೋಡಿ, ಕಟ್ಟಾಗಿದೆ ವಿಡಿಯೋ ಅದು ಮಧ್ಯಕ್ಕೆ. ಈಗ ಈ ವಿಡಿಯೋ ನಮ್ಗೆ ಬೇಡವಾಗಿರೋ ವಿಡಿಯೋ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಇದೆ ನೋಡಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡೋದು. ಆಗ ಅದು ವಿಡಿಯೋ ಡಿಲೀಟ್ ಆಯಿತು, ಡಿಲೀಟ್ ಆಗಿದೆ. ಈಗ ನಮ್ಗೆ ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗಬೇಕು ಅಲ್ಲಿಂದ ನೀಟಾಗಿ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ನಾವು ಈ ಅಡುಗೆ ಮಾಡೋವಂಥ ವೀಡಿಯೋಗೆ ವಾಯ್ಸ್ ಮುಂಚೆನೇ ಕೊಟ್ಟಿರೋದಿಲ್ಲ ನಾನು, ಆಮೇಲೆ ವಾಯ್ಸ್ ಓವರ್ನ ಕೊಟ್ಕೊಳ್ಳೋದ್ರಿಂದ ಫಸ್ಟಿಗೆ ನಾನು ಇದರಲ್ಲಿರೋವಂಥ ವಾಯ್ಸ್ ಎಲ್ಲ ರಿಮೂವ್ ಮಾಡ್ಕೊತೀನಿ. ಫಸ್ಟು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಾಲ್ಯೂಮ್ ಅಂತ ಇದೆ ನೋಡಿ, ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ 0ಗೆ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಕ್ಲಿಪ್ಪಿಂಗ್ದು ವಿಡಿಯೋ ಆಡಿಯೋ ರಿಮೂವ್ ಆಗುತ್ತೆ. ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಏನಿದೆ ವಿಡಿಯೋ ಕ್ಲಿಪ್ಪಿಂಗ್ ಇದ್ರದ್ದು ಮಾತ್ರ ರಿಮೂವ್ ಆಗುತ್ತೆ. ನಾನು ಎಲ್ಲದ್ರದ್ದು ಕೂಡ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈ ಎಲ್ಲದಕ್ಕೂ ನಾನೇ ವಾಯ್ಸ್ ಓವರ್ನ ಕೊಡೋದ್ರಿಂದ ಈ ಎಲ್ಲ ಕ್ಲಿಪ್ಪಿಂಗ್ದು ನೋಡ್ತಾ ಇರ್ಬೋದು, ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಎಲ್ಲ ಕ್ಲಿಪ್ಪಿಂಗ್ಗಳದ್ದು ವಿಡಿಯೋ ಆಡಿಯೋನ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಇದರಲ್ಲಿ ಯಾವುದೇ ಥರ ಸೌಂಡ್ ಬರ್ತಾ ಇಲ್ಲ, ಈಗ ಮ್ಯೂಟ್ ಆಗಿದೆ, ವಿಡಿಯೋದು ಸೌಂಡ್ ಎಲ್ಲ ಮ್ಯೂಟ್ ಆಗಿದೆ. ಈಗ ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋ ಎಲ್ಲ ಬೇಕಾಗಿರೋಂಥದ್ದು. ಹಾಗೆ ನೋಡ್ಕೊತಾ ಹೋದರೆ ನಮಗೆ ಬೇಡದೇ ಆಗಿರೋಂಥ ವಿಡಿಯೋ ಏನಾದರೂ ಇತ್ತು ಅಂದರೆ ಫಸ್ಟ್ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಇದು ಅನ್ವಾಂಟೆಡ್ ವಿಡಿಯೋ, ನಾನು ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ, ಆಗ ಆನ್ ಆಗಿದೆ. ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಬೇಡ ನನಗೆ. ಇದನ್ನು ಕೂಡ ಪೂರ್ತಿಯಾಗಿ ನೋಡಿಕೊಂಡು ಪೂರ್ತಿ ಬೇಡ ಅನಿಸಿದ್ರೆ ಡಿಲೀಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿಕೊಂಡು ಕ್ಲಿಕ್ ಮಾಡ್ಕೋಬೇಕು. ಇದ್ರದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ಬೇಡ ಅನಿಸ್ತಾ ಇದೆ, ಹಾಗಾಗಿ ಎಲ್ಲ ಟೈಮಲ್ಲೂ ಕಟ್ ಮಾಡ್ಕೋಬೇಕಂತಾನೆ ಏನಿಲ್ಲ. ಈಗ ಇಲ್ಲಿವರೆಗೂ ಬೇಕಾಗಿರೋದ್ರಿಂದ ಈಗ ಇಲ್ಲಿಗೆ ಕಟ್ ಮಾಡಿಕೊಂಡು ಇದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಇನ್ನೊಂದು ಥರ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ನೋಡಿ, ಅದನ್ನು ಈ ಥರ ಮುಂದಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ಬಂದರೆ ಆಗಲೂ ಕೂಡ ವಿಡಿಯೋ ಕಟ್ ಆಗುತ್ತೆ. ನಮ್ಗೆ ಎಲ್ಲಿವರೆಗೂ ಬೇಕೋ ಅದನ್ನು ನಿಲ್ಲಿಸ್ಕೊಂಡಿರ್ತೀವಿ ನೋಡಿ, ಅಲ್ಲಿವರೆಗೂ ಇದು ವಿಡಿಯೋ ಕಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಟ್ರಿಮ್ ಮಾಡ್ಕೊತಾ ಬರ್ಬೋದು. ಈ ರೀತಿ ವಿಡಿಯೋನ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಟ್ರಿಮ್ ಕೂಡ ಮಾಡ್ಕೋಬೋದು. ಎಷ್ಟಕ್ಕೆ ಬೇಕಾಗಿ ನಾನು ಇಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ ಅದನ್ನು. ನೆಕ್ಸ್ಟ್ ಪ್ಲೇ ಮಾಡಿ ನೋಡೋದು, ಮತ್ತೆ ಯಾವುದಾದ್ರೂ ವಿಡಿಯೋ ಕಟ್ ಮಾಡೋದು ಯಾವುದಾದ್ರೂ ಇದೆಯಾ ಏನು ಅಂತ ಹೇಳಿ. ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಇದನ್ನು ಕಟ್ ಮಾಡಿಕೊಂಡು ಈ ಒಂದು ಏನಿದೆ ಪೋರ್ಷನ್ನು ಇದನ್ನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅದನ್ನು ಈ ರೀತಿಯಾಗಿ ಶೂಟ್ ಮಾಡ್ಕೊಂಡಿದ್ದೀನಿ, ಕಾಳು ಇಲ್ಲಿಂದ ಆಗ್ತಾ ಇರೋ ಥರ.
ಇದರಲ್ಲೂ ಕೂಡ ಸ್ಟಾರ್ಟಿಂಗು ಸ್ವಲ್ಪ ವಿಡಿಯೋ ಬೇಡ ನನಗೆ, ಹಾಗಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಸೆಟ್ ಮಾಡಿಕೊಂಡೆ ಅಂತೇಳಿ. ಈ ರೀತಿಯಾಗಿ ವಿಡಿಯೋ ಕಟ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಲಿಸ್ಕೊಂಡು ಈ ಥರ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಇದೇ ಬೇರೆ ವಿಡಿಯೋ ಆಗುತ್ತೆ. ಆವಾಗ ಇದನ್ನು ಡಿಲೀಟ್ ಮಾಡಿದ್ರೆ ಆ ವಿಡಿಯೋ ಕಟ್ ಆಗಿಬಿಡುತ್ತೆ, ಡಿಲೀಟ್ ಆಗುತ್ತೆ. ಆ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಮಾರ್ಕ್ ಕಾಣ್ತಾ ಇದೆ ನೋಡಿ, ಆ್ಯರೋ ಮಾರ್ಕ್ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿದ್ರೆ ಆವಾಗಲೂ ಕೂಡ ವಿಡಿಯೋ ಡಿಲೀಟ್ ಆಗುತ್ತೆ. ನಿಮಗೆ ಬೇಡದೇ ಇರೋವಂಥ ಪೋರ್ಷನ್ ಏನಿರುತ್ತೆ ಅದನ್ನು ಈ ಥರ ಡ್ರ್ಯಾಗ್ ಮಾಡಿಕೊಂಡ್ರೆ ಆವಾಗೂ ಕೂಡ ಕಟ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಯಾವ ರೀತಿಯಾಗಿ ವಿಡಿಯೋನ ಕಟ್ ಮಾಡೋದು ಅಥವಾ ಈ ಥರ ಡ್ರ್ಯಾಗ್ ಮಾಡಿ ಡಿಲೀಟ್ ಮಾಡೋ ಅಂಥದ್ದು ವಿಡಿಯೋನ ಯಾವ ರೀತಿ ಅಂತೇಳಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಒಂದೇ ವಿಡಿಯೋ ನಮಗೆ ಡಬಲ್ ಸತಿ ಬೇಕು, ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡೋಣ ಬನ್ನಿ. ಈಗ ಕಾಳನ್ನ ಹಾಕ್ತಾ ಇರೋ ಅಂಥ ವಿಡಿಯೋ ಇದು 2 ಸರಿ ಬರಬೇಕು ಅಂತ ಅಂದ್ಕೊತೀವಿ. ನೋಡ್ಕೊಳ್ಳಿ, 2 ಸರಿ ಬರಬೇಕು ಅಂದರೆ ಎಷ್ಟು ಬರಬೇಕು ಅಷ್ಟನ್ನು ಈ ಥರ ಸ್ಪ್ಲಿಟ್ ಮಾಡಿ ಕಟ್ ಮಾಡ್ಕೊಳ್ಳೋದು. ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಡೂಪ್ಲಿಕೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಬರುತ್ತೆ. ಅಲ್ಲಿರುವಂಥ ವಿಡಿಯೋನೇ ಮತ್ತೆ ಇಲ್ಲೊಂದು ಸತಿ ಡೂಪ್ಲಿಕೇಟ್ ಆಗುತ್ತೆ, 2 ಸರಿ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಬೋದು. ಇದೊಂದು ಸರಿ ಇದು ಮುಂಚೆನೇ ಇದ್ದಿದ್ದು, ಇದು ನೆಕ್ಸ್ಟ್ ಇನ್ನೊಂದು ಸರಿ ಬಂದಿದ್ದಂಥದ್ದು, 2 ಸರಿ ಬಂದಿದೆ ಈ ವಿಡಿಯೋ. ಈ ರೀತಿಯಾಗಿ ಡೂಪ್ಲಿಕೇಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ವಿಡಿಯೋ ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಡೂಪ್ಲಿಕೇಟ್ ಕೊಟ್ಟರೆ ಅದೇ ವಿಡಿಯೋ ಮತ್ತೆ ರಿಪೀಟ್ ಆಗಿ ಬರುತ್ತೆ. ಸದ್ಯಕ್ಕೆ ಬೇಡ ಆಗಿರೋದ್ರಿಂದ ಇವಾಗ ಇದನ್ನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಹಾಗೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ. ಕಾಳನ್ನ ಸೋದಿಸ್ಕೊತಾ ಇದ್ದೀನಿ. ಆಗ ಈ ಕಡೆ ಎಲ್ಲ ಜಾಸ್ತಿ ಇದೆಲ್ಲ ಕಾಣ್ತಾ ಇದೆ, ಸ್ಟವ್ ಕಾಣ್ತಾ ಇದೆ, ಇದು ಸರಿಯಾಗಿ ಕಾಣ್ತಾ ಇಲ್ಲ. ಇದು ಮಾತ್ರ ಕಾಣಿಸ್ಬೇಕು, ನಾನು ಸೋದಿಸ್ಕೊತಾ ಇರೋದು ಇದು ಮಾತ್ರ ಕಾಣಿಸ್ಬೇಕು ಅಂದರೆ ಏನು ಮಾಡೋದಂದರೆ ಫಸ್ಟು ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಝೂಮ್ ಮಾಡೋವಂಥದ್ದು, ಝೂಮ್ ಮಾಡಿ ಸೆಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಈ ಸ್ಟವ್ ಪೂರ್ತಿಯಾಗಿ ಆ ಕಡೆ ಹೋಗಿದೆ, ಇದು ಮಾತ್ರ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ಝೂಮ್ ಮಾಡಿದ್ರೆ ಈ ರೀತಿ ಕೆಳಗಡೆಯಿಂದ ಇಷ್ಟು ಬೇಕಂದರೆ ಇದನ್ನಾದರೂ ಇಟ್ಕೋಬೋದು, ಇಲ್ಲ ಈ ಥರ ಡ್ರ್ಯಾಗ್ ಮಾಡಿದ್ರೆ ಈ ಥರ ಆದರೂ ಇಟ್ಕೋಬೋದು. ಈ ರೀತಿಯಾಗಿ ಝೂಮ್ ಮಾಡಿ ನಮಗೆ ಯಾವುದು ಒಂದು ವಿಡಿಯೋ ಬೇಕೋ ಅದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು, ಬೇಕು ಬೇಡ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಕಾಳನ್ನ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದಾದಮೇಲೆ ನಾನಿಲ್ಲಿ ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಇಷ್ಟೊಂದು ಟೈಮೆಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ. ಇಷ್ಟೊಂದೆಲ್ಲ ವಿಡಿಯೋ ನನಗೆ ಬೇಡ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ಈ ವಿಡಿಯೋನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ಬೇಕಾಗಿರೋದ್ರಿಂದ ವಿಡಿಯೋ ಇಲ್ಲಿಂದ ಮುಂದಕ್ಕೆ ಬೇಕಾಗಿದೆ. ಹಾಗಾಗಿ ಇಷ್ಟು ಕಟ್ ಮಾಡಿಕೊಂಡು ಈ ಕಡೆ ಇರೋವಂಥ ವಿಡಿಯೋನ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ 1 by 1 ಬೇಗ ಬರ್ತಾಯಿದೆ. ಕಾಳುಗಳನ್ನ ಹಾಕೊಂಡಿದ ತಕ್ಷಣ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇರೋ ರೀತಿನಲ್ಲಿ ಬರ್ತಾಯಿದೆ. ಈ ರೀತಿಯಾಗಿ ವಿಡಿಯೋನ ಕಟ್ ಮಾಡ್ಕೊಳ್ಳೋದು. ಮತ್ತು ಈ ವಿಡಿಯೋ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನಿಸಿದ್ರೆ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋ ಕ್ಲಿಪ್ಪಿಂಗ್ನ ಸೆಲೆಕ್ಟ್ ಮಾಡಿ ಸ್ಪೀಡ್ ಅಂತ ಇದೆ ನೋಡಿ, ಸ್ಪೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ನಂಬರ್ 2ಗೆ ಕೊಟ್ಟರೆ ಜಾಸ್ತಿ ಸ್ಪೀಡಲ್ಲಿ ಬರುತ್ತೆ, ವಿಡಿಯೋ ಸ್ಪೀಡಲ್ಲಿ ರನ್ ಆಗುತ್ತೆ. ಮತ್ತು ಈ ಕಡೆ ಏನಾದರೂ ಹೋಯ್ತು ಅಂದರೆ ಮೈನಸ್ಸಲ್ಲಿ ಅಂದರೆ ಸ್ಲೋ ಮೋಷನಲ್ಲಿ ವಿಡಿಯೋ ಬರುವಂಥದ್ದು. ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಸ್ಲೋ ಮೋಷನ್ ಕೊಟ್ಟಿದ್ದೀನಿ, ನಿಧಾನಕ್ಕೆ ಕಾಳು ಹಾಕ್ಕೊತಾ ಇರೋಂಥರ ಬರ್ತಾಯಿದೆ. ಇದನ್ನೇ ಫಾಸ್ಟಾಗಿ ಕೊಟ್ಟರೆ 2 ಕೊಡ್ತೀನಿ. 2ಗೆ ಕ್ಲಿಕ್ ಮಾಡಿದ್ರೆ ನಿಲ್ಲಿಸಿ ನೋಡಿ, ಫಾಸ್ಟಾಗಿ ಬಂದ್ಬಿಡುತ್ತೆ. ಈ ರೀತಿಯಾಗಿ ಆ ವಿಡಿಯೋ ನಮಗೆ ಸ್ಲೋಲ್ಲಿ ಬೇಕಾ ಇಲ್ಲ ಫಾಸ್ಟಲ್ಲಿ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ಪೀಡಲ್ಲೂ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಎಲ್ಲಿಗೆ ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಬೇಕು, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಈ ರೀತಿನಾಗೆ ಪೂರ್ತಿ ವಿಡಿಯೋ ಎಲ್ಲ ನೋಡಿಕೊಂಡು ನಮಗೆ ಎಲ್ಲಿ ಬೇಕು ಎಲ್ಲಿ ಬೇಡ ಅಂತ ಕಟ್ ಮಾಡಿಕೊಂಡು ವಿಡಿಯೋ ಡಿಲೀಟ್ ಮಾಡಿಕೊಂಡು ಸ್ಪೀಡ್ ಬೇಕಿದ್ರೆ ಸ್ಪೀಡ್ ನಿಲ್ಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಈಗ ಈ ವಿಡಿಯೋ ಪೂರ್ತಿಯಾಗಿ ರೆಡಿ ಆಗಿದೆ. ಈ ವಿಡಿಯೋ ಎಲ್ಲ ತಾವು ನಾನು ಎಡಿಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಾಯ್ಸ್ ಓವರ್ ಕೊಡೋದು ಯಾವ ರೀತಿ ಅಂತ ನೋಡೋಣ.
ಈ ಒಂದು ಇನ್ಶಾರ್ಟ್ ಆ್ಯಪಲ್ಲೇ ನಾನು ವಾಯ್ಸ್ ಓವರ್ ಕೂಡ ಕೊಡೋವಂಥದ್ದು. ವಿಡಿಯೋ ಎಡಿಟ್ ಮಾಡಿಕೊಂಡಿದ್ದ ಕೂಡಲೇ ವಾಯ್ಸ್ ಓವರ್ ಕೂಡ ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಾರ್ಟಿಂಗಲ್ಲೇ ಕ್ಯಾನ್ವಾಸ್ ಅದು ಯೂಸ್ ಮಾಡ್ಕೊಂಡಿದ್ದು ಆವಾಗಲೇ ನೋಡಿದ್ದೀರಾ. ಈಗ ಆಡಿಯೋ ಅಂತ ಇದೆ ನೋಡಿ, ಎರಡನೇ ಆಪ್ಷನ್ ಆಡಿಯೋ. ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಬಂದಮೇಲೆ ಇದರಲ್ಲಿ ಮ್ಯೂಸಿಕ್ ಇದೆ, ಎಫೆಕ್ಟ್ಸ್ ಇದೆ, ರೆಕಾರ್ಡ್ ಇದೆ. ಮ್ಯೂಸಿಕ್ನ ಕೊಟ್ಟರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮ್ಯೂಸಿಕ್ ಏನಾದರೂ ಹಾಕ್ಕೋಬೇಕು ಸ್ಟಾರ್ಟಿಂಗ್ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಆದರೆ ಈ ಒಂದು ಯೂಟ್ಯೂಬ್ ವಿಡಿಯೋಗೆ ನಾವು ಯಾವುದೇ ಥರ ಫಿಲಮ್ ಮ್ಯೂಸಿಕ್ಗಳನ್ನೆಲ್ಲ ಹಾಕೊಳ್ಳೋದಕ್ಕಾಗೋದಿಲ್ಲ. ಇದಕ್ಕೆ ಅಂತಲೇ ಯೂಟ್ಯೂಬಿಂದನೇ ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಆ ಒಂದು ಮ್ಯೂಸಿಕ್ಗಳು ಬರ್ತವೆ, ಅದನ್ನು ಮಾತ್ರ ಹಾಕ್ಕೋಬೇಕಾಗುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ಮೈ ಮ್ಯೂಸಿಕ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇವೆಲ್ಲನೂ ನಾನು ಯೂಟ್ಯೂಬ್ ಸ್ಟುಡಿಯೋದಿಂದ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋ ಅಂಥವು. ಯೂಟ್ಯೂಬರು ಫ್ರೀಯಾಗೆ ಕೊಟ್ಟಿರೋಂಥ ಆಡಿಯೋ ಮ್ಯೂಸಿಕ್ಗಳು. ಇವನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ಲೇ ಆಗುತ್ತೆ, ನೋಡ್ತಾ ಇರ್ಬೋದು. ಇದನ್ನು ಯೂಸ್ ಅಂತ ಕೊಟ್ಟರೆ ಈ ಒಂದು ವಿಡಿಯೋಗೆ ಆಡಿಯೋ ಬರುತ್ತೆ, ಮ್ಯೂಸಿಕ್ ಕೂತ್ಕೊಳ್ಳುತ್ತೆ. ಈ ಥರ ಸೆಟಪ್ ಮಾಡ್ಕೊಳ್ಳೋದು ಮ್ಯೂಸಿಕ್ನ. ನಾನು ಇದೇ ಥರನೇ ಮ್ಯೂಸಿಕ್ಗಳನ್ನ ಹಾಕ್ಕೊಳ್ಳೋದು. ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಫ್ರೀ ಮ್ಯೂಸಿಕ್ಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಏನಾದರೂ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದು ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಇವೆಲ್ಲ ಮ್ಯೂಸಿಕ್ಗಳನ್ನ ನಾನು ಯೂಟ್ಯೂಬ್ ಸ್ಟುಡಿಯೋಯಿಂದನೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋವಂಥದ್ದು. ನಾನು ಬ್ಯಾಕ್ ಬರ್ತೀನಿ. ಅಂದರೆ ನಾನು ಇಲ್ಲಿ ಮ್ಯೂಸಿಕ್ನ ಹಾಕ್ಕೊತಾ ಇಲ್ಲ, ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅಡುಗೆ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಎಕ್ಸ್ಪ್ಲನೇಷನ್ ಮಾಡೋದ್ರಿಂದ ಇಲ್ಲಿ ನಾನು ಮ್ಯೂಸಿಕ್ನ ಹಾಕೋತಾ ಇಲ್ಲ, ವಾಯ್ಸ್ ಓವರ್ನ ಕೊಡ್ಕೊತೀನಿ. ಹಾಗಾಗಿ ಈ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೆಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವೇನು ಹೇಳ್ಬೇಕಂತ ಇದ್ದೀವಿ, ಏನು ಎಕ್ಸ್ಪ್ಲನೇಷನ್ ಕೊಡಬೇಕಂತ ಇದ್ದೀವಿ, ಆ ಒಂದು ರೆಸಿಪಿ ಬಗ್ಗೆ ಅಥವಾ ವಿಡಿಯೋ ಬಗ್ಗೆ ಅದನ್ನು ನಾವಿಲ್ಲಿ ಹೇಳ್ಕೊತಾ ಹೋಗೋದು. ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಒಂದು ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಸೆಕೆಂಡ್ಸ್ ತೋರಿಸಿ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಇಲ್ಲಿ ಏನಾದರೂ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅದು ಸೆಲೆಕ್ಟ್ ಆಗಿ ಅದು ಕರೆಕ್ಟಾಗಿ ಬಂದಿರುತ್ತೆ. ಇದೇನಾದರೂ ಕೊಡ್ತು ಅಂದರೆ ಈ ಒಂದು ರೆಕಾರ್ಡ್ ಮಾಡಿರೋಂಥದ್ದನ್ನ ಡಿಲೀಟ್ ಆಗುತ್ತೆ, ಫಸ್ಟಿಂದ ಕೊಟ್ಕೋಬೋದು. ನೋಡ್ತಾ ಇರ್ಬೋದು, ಇದನ್ನು ಸೆಲೆಕ್ಟ್ ಕೊಟ್ಟಾದಮೇಲೆ ಇದು ಕರೆಕ್ಟಾಗಿ ಇಲ್ಲಿ ಬಂದಿರುತ್ತೆ. ಫಸ್ಟಿಂದ ಬೇಕಾದ್ರೆ ಪ್ಲೇ ಮಾಡಿ ನೋಡ್ಕೋಬೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಈ ರೀತಿಯಾಗಿ ನೆಕ್ಸ್ಟ್ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು. ಮತ್ತು ಎಲ್ಲಿಂದ ಕಂಟಿನ್ಯೂ ಮಾಡಬೇಕು ಅಲ್ಲಿ ಕರೆಕ್ಟಾಗಿ ಹಿಂಗೆ ನಿಲ್ಲಿಸ್ಕೊಂಡು ಈ ರೆಕಾರ್ಡ್ ಮೇಲೆ ಮತ್ತೆ ಕೊಟ್ಟರೆ ಇಲ್ಲಿಂದ ಶುರು ಆಗುತ್ತೆ. ಹಾಗೆ ಮತ್ತೆ ನಾವು ನೆಕ್ಸ್ಟ್ ಏನು ಮಾತಾಡಬೇಕಂತ ಅಂದ್ಕೊಂಡಿದ್ದೀವಿ ಅದನ್ನು ಹೇಳ್ತಾ ಹೋಗೋದು ಅಷ್ಟೇ. ನಾನಿವತ್ತು ನಿಮ್ಮ ಜೊತೆ ಅವರೆಕಾಳು ಉಪ್ಸಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲ ಇದು ಕೊಟ್ಟರೆ ಕ್ಲಿಪ್ಪಿಂಗ್ ಅದು ರೆಕಾರ್ಡ್ ಮಾಡಿರೋಂಥದ್ದು ಪೂರ್ತಿ ಡಿಲೀಟ್ ಆಗುತ್ತೆ. ಅದೇನಾದರೂ ನಮ್ಗೆ ಬೇಡ ಅನಿಸಿದ್ರೆ ಅದನ್ನು ಕೊಟ್ಟಾಗ ಡಿಲೀಟ್ ಆಗುತ್ತೆ. ಮತ್ತು ನಾವಿಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ನಾನಿವತ್ತು ನಿಮ್ಮೆಲ್ಲರ ಜೊತೆ ಹಸಿ ಅವರೆಕಾಯಿಂದ ಉಪ್ಸಾರನ್ನ ಯಾವ ರೀತಿಯಾಗಿ ಮಾಡೋದು ಹಳ್ಳಿ ಸ್ಟೈಲಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ತೊಗೊಂಡು ಅದರಲ್ಲಿ ಫಸ್ಟಿಗೆ ನೀರನ್ನ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂತಹ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಮಗೆ ಮಧ್ಯೆ ಒಂದೇ ಸರಿಗೆ ಮಾತಾಡೋದಕ್ಕಾಗೋದಿಲ್ಲ, ಪೂರ್ತಿ ವಿಡಿಯೋಗೂ ವಾಯ್ಸ್ ಓವರ್ನ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಮಧ್ಯೆ ಈ ಥರ ಸ್ಟಾಪ್ ಮಾಡಿಕೊಂಡು ನೆಕ್ಸ್ಟು ವಾಯ್ಸ್ ಓವರ್ನ ಕೊಡ್ತಾ ಹೋಗ್ಬೋದು. ಸ್ಟಾಪ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾ ಹೋಗ್ಬೋದು. ಅದು ವಿಡಿಯೋ ಪೂರ್ತಿನೂ ಇದೇ ಥರ ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಆ ರೀತಿ ಮಾತಾಡ್ತಾ ವಾಯ್ಸ್ ಓವರ್ನ ಕೊಡುವಂಥದ್ದು. ಮತ್ತು ನಾವು ಇಲ್ಲಿ ಕೊಟ್ಟಿರೋಂಥ ವಾಯ್ಸ್ ಓವರ್ನು ಕೂಡ ನಾವು ಎಡಿಟ್ ಮಾಡ್ಕೋಬೋದು.
ಅಂದರೆ ತೋರಿಸ್ತೀನಿ. ನಾವಿಲ್ಲಿ ಪ್ಲೇ ಮಾಡಿದ್ವಿ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಹಸಿ ಅವರೆಕಾಯಿಂದ ಉಪ್ಸಾರು ನಮಗೆ ಇದು ನಾನಿವತ್ತು ಎಲ್ಲರ ಜೊತೆ ಅನ್ನೋ ಒಂದು ವಾಯ್ಸು ನಮಗೆ ಬೇಡ. ಹಾಗಾಗಿ ಫಸ್ಟಿಗೆ ನಾನು ಈ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿವರೆಗೂ ಬೇಡ ಅನಿಸುತ್ತೆ ನೋಡಿ, ನಿಮ್ಮೆಲ್ಲರ ಜೊತೆ ಇಷ್ಟು ಆಡಿಯೋ ನನಗೆ ಬೇಡ ಅನಿಸಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಸ್ಟಾಪ್ ಮಾಡಿ, ಇಲ್ಲಿ ಸ್ಪ್ಲಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಸಪ್ರೇಟ್ ಆಗುತ್ತೆ. ಈಗ ಬೇಡದೇ ಇರೋ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಗ್ಯಾಪ್ ಬರುತ್ತಲ್ಲ, ಏನು ಮಾಡೋದು ಅಂತ ಅಂದರೆ ಅದಕ್ಕೂ ಕೂಡ ಇದೆ. ಈಗ ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿಕೊಂಡ್ರೆ ಬಂದು ಕೂತ್ಕೊಳ್ಳುತ್ತೆ ಅದು ಅಲ್ಲಿಗೆ ಕರೆಕ್ಟಾಗಿ. ಮತ್ತು ಅದು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಹಸಿ ಅವರೆಕಾಯಿಂದ ಈ ರೀತಿಯಾಗಿ ಕಟ್ ಆಗುತ್ತೆ. ಮತ್ತು ಇದನ್ನು ಕೂಡ ಈ ಥರ ಡ್ರ್ಯಾಗ್ ಮಾಡೋದು ಎಲ್ಲ ಆಪ್ಷನ್ ಕೂಡ ಇದೆ. ಈ ಕಡೆನೂ ಕೂಡ ಬೇಡ ಅನಿಸಿದ್ರೆ ಈ ಥರ ಡ್ರ್ಯಾಗ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೋಬೋದು, ಇಲ್ಲ ಕಟ್ ಮಾಡ್ಕೋಬೋದು. ಬೇಡದೇ ಇರೋಂಥ ಆಡಿಯೋ ಕ್ಲಿಪ್ನ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಿಕೊಂಡು ಡಿಲೀಟ್ ಕೊಟ್ಟರೆ ಅದು ಡಿಲೀಟ್ ಆಗಿಬಿಡುತ್ತೆ. ಈ ರೀತಿ ವಾಯ್ಸ್ ಓವರ್ನ ಕೊಟ್ಕೊಳ್ಳೋ ಅಂಥದ್ದು. ಈಗ ವಾಯ್ಸ್ ಓವರ್ ಎಲ್ಲ ಕೊಟ್ಟಿದ್ದಾದಮೇಲೆ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪೂರ್ತಿಯಾಗಿ ಬಂದಿರುತ್ತೆ, ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಹಸಿ ಅವರೆಕಾಯಿಂದ ನೋಡಿದ್ರಲ್ಲ ಈ ರೀತಿಯಾಗಿ ವಿಡಿಯೋಗೆ ಯಾವ ರೀತಿಯಾಗಿ ವಾಯ್ಸ್ ಓವರ್ನ ಕೊಡೋದಂತೇಳಿ. ಮತ್ತು ಈಗ ನೆಕ್ಸ್ಟ್ ಆಪ್ಷನ್ನ ನೋಡೋಣ ಬನ್ನಿ. ಈಗ ಕ್ಯಾನ್ವಾಸ್ ಆಯಿತು, ಆಡಿಯೋ ಆಯಿತು, ಯಾವ ರೀತಿಯಾಗಿ ವಾಯ್ಸ್ ಓವರ್ ಕೊಡೋದಂತೇಳಿ. ಮತ್ತು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಟೆಕ್ಸ್ಟ್ ನಮಗೆ ವಿಡಿಯೋ ಮೇಲೆ ಏನಾದರೂ ಟೆಕ್ಸ್ಟ್ ಬೇಕಂತ ಅಂದರೆ, ಸ್ಟಿಕ್ಕರ್ ಬೇಕು ಅಂತಂದರೆ ಇದರಲ್ಲಿ ಮಾಡ್ಕೋಬೋದು ನೋಡಿ. ಈ ಥರ ಬರುತ್ತೆ. ಈ ಥರ ಯಾವುದಾದ್ರೂ ಕ್ಲಿಕ್ ಮಾಡಿದ್ರೆ ವಿಡಿಯೋ ಮೇಲೆ ಬರುತ್ತೆ. ಇವೆಲ್ಲ ಡ್ರ್ಯಾಗ್ ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ನಮಗಿಲ್ಲೇನೋ ಕಾಣಿಸ್ತಾ ಇರುತ್ತೆ, ನಾವು ವಿಡಿಯೋದಲ್ಲಿ ನೋಡ್ಕೊಂಡಿರಲ್ಲ ಏನಿದೆ ಏನಿಲ್ಲ ಅಂಥೇಳಿ. ಆದರೆ ಅದು ಕಾಣಿಸ್ಬಾರ್ದು ಅಂಥೇಳಿ ಈ ಥರ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಹಿಂಗೆ ಕೂರಿಸ್ಕೊಂಡ್ರೆ ಅಲ್ಲಿ ಆ ಒಂದು ವಸ್ತು ನಮಗೆ ಕಾಣಿಸಲ್ಲ. ಅದ್ರ ಮೇಲೆ ಕೂರಿಸ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ. ಮತ್ತು ಆ ಒಂದು ಎಲ್ಲಿವರೆಗೂ ಬೇಕು, ಯಾವ ವಿಡಿಯೋವರೆಗೂ ಬೇಕು ಅಂತ ನೋಡಿಕೊಂಡು ಈ ಥರ ಡ್ರ್ಯಾಗ್ ಮಾಡ್ತಾ ಬಂದರೆ ಅಲ್ಲಿವರೆಗೂ ಕೂಡ ಅದು ಇರುತ್ತೆ. ಮತ್ತು ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ನೋಡ್ತಾ ಇರ್ಬೋದು. ನಮಸ್ಕಾರ. ಅದು ಇಲ್ಲಿವರೆಗೂ ಮಾತ್ರ ಬರುತ್ತೆ, ಸ್ವಲ್ಪ ವಿಡಿಯೋ ಮಾತ್ರ. ಆಮೇಲೆ ಅದು ಹೊರಟೋಗ್ಬಿಡುತ್ತೆ ಈ ರೀತಿಯಾಗಿ. ಆದರೆ ಈಗ ನಮಗೆ ಅದು ಬೇಡ, ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಡೋದು. ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋ ಬಗ್ಗೆ ಏನಾದರೂ ಬರ್ಕೊಳ್ಳೋದು. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಬರ್ಕೊತೀನಿ ನಾನು. ಇದನ್ನು ತಂದು ಇಲ್ಲಿ ಕೂರಿಸಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ಡ್ರ್ಯಾಗ್ ಮಾಡೋದು. ಎಷ್ಟು ದೂರ ಬೇಕು ನಮಗೆ ವಿಡಿಯೋಗೆ ಆ ಒಂದು ಲೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಅಲ್ಲಿವರೆಗೂ ಬರುತ್ತೆ ಇದು. ಆಮೇಲೆ ಹೊರಟೋಗ್ಬಿಡುತ್ತೆ, ನೋಡ್ತಾ ಇರ್ಬೋದು ಈ ರೀತಿಯಾಗಿ. ನೆಕ್ಸ್ಟ್ ಟೆಕ್ಸ್ಟ್ ಸೇಮ್ ಇವಾಗ ಬರೋದ್ವಲ್ಲ ಟೆಕ್ಸ್ಟ್, ಅದೇ ರೀತಿಯಲ್ಲೇ ಟೆಕ್ಸ್ಟ್ ಮಾಡೋ ಅಂಥದ್ದು. ಎಫೆಕ್ಟು ಇದೆಲ್ಲ ಫೋಟೋಗಳಿಗೆ ಚೆನ್ನಾಗಿರುತ್ತೆ. ಎಫೆಕ್ಟ್ ಎಲ್ಲ ನೋಡಿಕೊಂಡು ಯಾವ ರೀತಿಯಾಗಿ ಬೇಕು ನೋಡ್ತಾ ಇರ್ಬೋದು. ನಾನು ಯಾವುದು ಎಫೆಕ್ಟ್ ಎಲ್ಲ ಕೊಟ್ಕೊಳ್ಳೋದಿಲ್ಲ, ನಾರ್ಮಲಾಗೆ ಫೋನಲ್ಲೇ ಯಾವುದು ವಿಡಿಯೋ ಮಾಡಿರ್ತೀವಿ ಆ ಒಂದು ಎಫೆಕ್ಟೆಲ್ಲ ಬಿಟ್ಟಿರ್ತೀನಿ ನಾನು. ಸದ್ಯಕ್ಕೆ ಯಾವ ಎಫೆಕ್ಟು ಬೇಡ, ನಾನು ಒರಿಜಿನಲ್ ವಿಡಿಯೋ ಯಾವ ರೀತಿ ಇತ್ತೋ ಅದೇ ವಿಡಿಯೋಗೆ ಕೂರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಫೆಕ್ಟು ಎಲ್ಲ ಆಪ್ಷನ್ನು ತುಂಬಾ ಈಸಿನೇ. ಒಂದೆರಡು ವಿಡಿಯೋ ಎಡಿಟ್ ಮಾಡೋವರೆಗೂ ಅಷ್ಟೇ ಕಷ್ಟ ಅನಿಸುತ್ತೆ. ನೋಡ್ಕೊತಾ ಹೋಗ್ಬೋದು, ನೀವೇ ಎಲ್ಲನೂ ಕೂಡ ಟ್ರೈ ಮಾಡ್ಬೋದು. ಒಂದು ವಿಡಿಯೋ ಮಾಡಾದಮೇಲೆ ನೋಡ್ತಾ ಇರ್ಬೋದು, ಇದು ಕೂಡ ವಿಡಿಯೋನ ಟ್ರಿಮ್ ಮಾಡ್ಕೋಬೋದು. ಈ ಕಡೆನೂ ಟ್ರಿಮ್ ಮಾಡಿ ಸ್ಪ್ಲಿಟ್ ಒಂದೊಂದೇ ವಿಡಿಯೋನ ಸೆಲೆಕ್ಟ್ ಮಾಡಿ ಯಾವ ರೀತಿಯಾಗಿ ಟ್ರಿಮ್ ಮಾಡೋದು, ಝೂಮ್ ಮಾಡ್ಕೋಬೋದು.
ಈ ರೀತಿ ಎಲ್ಲ ಆಪ್ಷನ್ ಇರುತ್ತೆ. ಒಂದು ಸರಿ ನಾವು ಟ್ರೈ ಮಾಡೋವರೆಗೂ ಅಷ್ಟೇ ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಬಂದ್ಬಿಡುತ್ತೆ. ಇದು ಸ್ಪ್ಲಿಟ್ ಮಾಡೋದು ಆಗಲೇ ಹೇಳ್ಕೊಟ್ಟಿದ್ದೀನಿ, ಡಿಲೀಟ್ ಮಾಡೋದು ಅಷ್ಟೇ, ವಾಲ್ಯೂಮ್ ಅಷ್ಟೇ. ಈಗ ವಿಡಿಯೋ ವಾಲ್ಯೂಮ್ನ ನಾವು ಮ್ಯೂಟ್ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆ, ನಮಗೆ ಬೇಡ ಅನಿಸಿದ್ರೆ ವಿಡಿಯೋ ಚಿಕ್ಕದಾಗಿ ಬರುತ್ತೆ, ಹಿಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಈ ಥರನೂ ಕೂಡ ಬರುತ್ತೆ ನೋಡಿ. ಶಾರ್ಟ್ಸ್ಗೆಲ್ಲ ಆರಾಮಾಗಿ ಮಾಡ್ಕೋಬೋದು. ಈ ಥರ 1 ಮಿನಿಟ್ ಶಾರ್ಟ್ಸ್ಗೆ ಡಬಲ್ ಕಲರಲ್ಲೆಲ್ಲ ಬರುತ್ತೆ, ಈ ಥರ ಎಲ್ಲ ಬರುತ್ತೆ. ಯೂಟ್ಯೂಬ್ ವ್ಲಾಗ್ಗೆ ಇದೆಲ್ಲ ಏನಷ್ಟು ಅವಶ್ಯಕತೆ ಇರಲ್ಲ, ಹಾಗಾಗಿ ನಾನು ನಾರ್ಮಲಾಗಿ ಇಡ್ತಾಯಿದ್ದೀನಿ. ಹಾಗೆ ಸ್ಪೀಡ್ ಆಪ್ಷನ್ ಕೂಡ ನೋಡಿದ್ವಿ, ಸ್ಪೀಡು ಮತ್ತು ಆ್ಯನಿಮೇಷನ್ನು ಈ ರೀತಿಯಾಗೆಲ್ಲ ಬರುತ್ತೆ. ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕಾಗಿರುತ್ತೆ ಇದೆಲ್ಲ. ತುಂಬ ಕ್ರಿಯೇಟಿವ್ ಆಗಿ ಬೇಕು ವಿಡಿಯೋ ಅಂದರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಸಿಂಪಲ್ಲಾಗೆ ಬರೀ ಯಾವ ವಿಡಿಯೋ ಬೇಡ ಅದನ್ನು ಕಟ್ ಮಾಡಿಕೊಂಡು ಬೇಕಾಗಿರೋ ವಿಡಿಯೋ ಮಾತ್ರ ಇಟ್ಕೊಂಡು ವಾಯ್ಸ್ ಓವರ್ನ ಕೊಡೋ ಅಂಥದ್ದಷ್ಟೇ, ಬೇರೆ ಏನೂ ಎಲ್ಲ ಮಾಡೋದಿಲ್ಲ. ಬೇರೆ ಯಾವ ಥರ ಏನೂ ಕೂಡ ಎಡಿಟ್ ಮಾಡೋದಿಲ್ಲ. ವಾಯ್ಸ್ ಎಫೆಕ್ಟ್ ಕೂಡ ಇದೆ ನೋಡಿ, ವಾಯ್ಸ್ ಎಫೆಕ್ಟ್ ಎಲ್ಲ ಕೊಡ್ತಾರೆ ನೋಡಿ. ಈ ಒಂದು ವಾಯ್ಸ್ ಎಫೆಕ್ಟ್ ಏನಿದೆ ಆಪ್ಷನ್ನು, ಅದು ವಿಡಿಯೋದಲ್ಲಿ ಏನಿರುತ್ತೆ ಆಡಿಯೋ ಅದಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ. ನಾವೀಗ ಇಲ್ಲಿ ವಿಡಿಯೋದ್ರ ಆಡಿಯೋನ ಮ್ಯೂಟ್ ಮಾಡಿರೋದ್ರಿಂದ ಅದು ತೊಗೊತಾ ಇಲ್ಲ. ವಿಡಿಯೋದಲ್ಲಿ ಏನಾದರೂ ಆಡಿಯೋ ಇತ್ತು ಅಂದರೆ, ಸೌಂಡ್ ಇತ್ತು ಅಂದರೆ ಅದರ ಮೇಲೆ ವಾಯ್ಸ್ ಎಫೆಕ್ಟ್ ಕೂಡ ಹಾಕೋಬೋದು. ಬೇರೆ ಬೇರೆ ಥರ ವಾಯ್ಸಲ್ಲೆಲ್ಲ ಕೇಳುತ್ತೆ ನಮಗೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಡೂಪ್ಲಿಕೇಟ್ ತೋರಿಸಿದ್ನಲ್ಲ ಹಾಗೆ ವಿಡಿಯೋ ಡೂಪ್ಲಿಕೇಟ್ ಆಗುತ್ತೆ. ಮತ್ತು ರೊಟೇಟ್, ಏನಾದರೂ ಇದು ವಿಡಿಯೋ ರೊಟೇಟ್ ಆಗಿದ್ರೆ, ರೊಟೇಟ್ ಬೇಕು ಅಂತ ಅನಿಸಿದ್ರೆ ವಿಡಿಯೋ ಮಾಡ್ಕೊಳ್ಳುವಾಗ ಫೋನ್ನ ಈ ಥರ ಉಲ್ಟಾ ಎಲ್ಲ ಇಟ್ಟು ವಿಡಿಯೋ ಮಾಡ್ಕೊಂಡಿರ್ತೀವಿ, ಆಗ ಸರಿಯಾಗಿ ಬರ್ತಾ ಇರಲ್ಲ. ನಾವು ಎಡಿಟ್ ಮಾಡುವಾಗ ರೊಟೇಟ್ ಆಗ್ಬಿಟ್ಟಿರುತ್ತೆ. ಅದನ್ನು ಸರಿಯಾಗಿ ಮತ್ತೆ ತೊಗೋಬೇಕು ಅಂದರೆ ಈ ವಿಡಿಯೋ ಮೇಲೆ ಎಡಿಟ್ ಮಾಡಿ ರೊಟೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ರೆ ಅದು ಈ ಥರ ವಿಡಿಯೋ ರೊಟೇಟ್ ಆಗುತ್ತೆ. ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ರೊಟೇಟ್ ಆಪ್ಷನ್ ಕೂಡ ಇದೆ. ಮತ್ತು ಫ್ರೀಸ್ ಇದೆ ನೋಡಿ, ಫ್ರೀಸ್ ಆಪ್ಷನ್ ಕೂಡ ಚೆನ್ನಾಗಿದೆ. ನಮಗೆ ಈ ಒಂದು ಪಾಟ್ನ ತತ್ತಾ ಇರೋದು ಇಲ್ಲಿಗೆ ಸ್ವಲ್ಪ ಒಂದು 2 ಸೆಕೆಂಡ್ ಫ್ರೀಸ್ ಆಗಬೇಕು ಅಂತ ಇದ್ದರೆ ಫಸ್ಟ್ ಎಲ್ಲಿಗೆ ವಿಡಿಯೋ ಫ್ರೀಸ್ ಮಾಡ್ಕೋಬೇಕಂತ ಇರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಆದಮೇಲೆ ಫ್ರೀಸ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಆ ಒಂದು ವಿಡಿಯೋ ಫ್ರೀಸ್ ಆಗುತ್ತೆ. ಆ ಒಂದು ವಿಡಿಯೋ ಫ್ರೀಸ್ ಆಗಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಆಗಿ ಒಂಥರ ಫ್ರೀಸ್ ಅಂದರೆ ಸ್ಟಾಪ್ ಆಗೋದು, ಅಲ್ಲಿಗೆ ಸ್ಟಾಪ್ ಆಗಿ ಒಂದು 2 ಸೆಕೆಂಡು, ಆಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಈ ರೀತಿಯಾಗಿ ಫ್ರೀಸ್ ಆಗುತ್ತೆ. ಮತ್ತು ಇನ್ನೊಂದು ಫ್ರೀಸ್ ಆದಮೇಲೆ ವಿಡಿಯೋ ರಿವೈಸ್ ಬರುತ್ತೆ, ಹಿಂದೆ ಬರುತ್ತೆ ನೋಡಿ. ಆ ಥರ ಎರೇಸ್ ಅಂದರೆ ವಿಡಿಯೋನ ಡಿಲೀಟ್ ಮಾಡೋ ಅಂಥದ್ದು. ತುಂಬ ಆಪ್ಷನ್ಸ್ಗಳಿದ್ದಾವೆ, ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು. ಅಂದರೆ ಹೇಳಿದ್ನಲ್ಲ, ಅವ್ರವ್ರ ಕ್ರಿಯೇಟಿವಿಟಿಗೆ ಬಿಟ್ಟಂಥದ್ದು. ಕ್ರಿಯೇಟಿವ್ ಆಗಿ ವಿಡಿಯೋನ ಮಾಡ್ಕೋಬೇಕು ಅಂತ ಇದ್ದರೆ ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮತ್ತು ಇಲ್ಲೊಂದು ಇದೆ ನೋಡಿ PIP ಅಂತೇಳಿ. ಈ ಒಂದು ಆಪ್ಷನ್ ಏನಂದರೆ, ಈಗ ವಿಡಿಯೋ ಇರುತ್ತೆ, ಈಗ ವಿಡಿಯೋ ಮೇಲೆ ಒಂದು ಫೋಟೋನ ಆ್ಯಡ್ ಮಾಡ್ತಾರೆ ನೋಡಿ. ಏನಾದರೂ ಶಾಪಿಂಗ್ ವಿಡಿಯೋ ಎಲ್ಲ ಮಾಡಿದಾಗ ಇಲ್ಲಿ ಮಾಮೂಲಿಯಾಗಿ ವಿಡಿಯೋ ಬರ್ತಾ ಇರುತ್ತೆ, ಮತ್ತು ಅದರದ್ದು ಡ್ರೆಸ್ನ ಹಾಕ್ಕೊಂಡಿರೋಂಥ ವಿಡಿಯೋ ಅಥವಾ ಪ್ರೈಸ್ ವಿಡಿಯೋ ಇಲ್ಲಿ ಸೈಡಲ್ಲಿ ಹಾಕಿರ್ತಾರೆ, ಫೋಟೋ ಆ್ಯಡ್ ಮಾಡಿರ್ತಾರೆ, ವಿಡಿಯೋ ಮೇಲೆ ಫೋಟೋನ ಆ್ಯಡ್ ಮಾಡಿರ್ತಾರೆ. ಅದನ್ನು ಹೇಗೆ ಮಾಡೋದು ಅಂದರೆ, ಯಾವುದಾದ್ರೂ ಒಂದು ನಮ್ಗೆ ಯಾವ ಫೋಟೋ ಹಾಕೋಬೇಕಂತ ಇರುತ್ತೆ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಇಲ್ಲಿ ಬರುತ್ತೆ. ಇದನ್ನು ಚಿಕ್ಕದು ಮಾಡಿ ಈ ಥರ ಕೂರಿಸ್ಕೊಳ್ಳೋ ಅಂಥದ್ದು, ಹೇಗೆ ಬೇಕೋ ಅಲ್ಲಿಗೆ ಈ ಥರ ಫೋಟೋನ ಕೂರಿಸ್ಕೊಟ್ರೆ ಅದು ಮತ್ತು ವಿಡಿಯೋಗೆ ಎಲ್ಲಿವರೆಗೂ ಬೇಕೋ ಅಲ್ಲಿಗೆ ಈ ಥರ ಡ್ರ್ಯಾಗ್ ಮಾಡಿದ್ರೆ ಅಷ್ಟು ವಿಡಿಯೋವರೆಗೂ ಕೂಡ ಅದು ಫೋಟೋ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಮಾಡ್ಕೋತಾ ಇಲ್ಲ, ಡಿಲೀಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ವಿಡಿಯೋ ಮೇಲೆ ಫೋಟೋ ಕೂಡ ಹಾಕೋಬೋದು PIPಯಿಂದ ಇದು ಮಾಡಿಕೊಂಡು. ನಾನು ಇದೇ ಥರ ಸಿಂಪಲ್ಲಾಗಿ ವಿಡಿಯೋನ ಎಡಿಟ್ ಮಾಡೋದು. ಈ ಥರ ಎಡಿಟ್ ಎಲ್ಲ ಆಗಿದ್ದಾದಮೇಲೆ, ಎಡಿಟ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ
ಎಕ್ಸ್ಪೋರ್ಟ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಎಕ್ಸ್ಪೋರ್ಟ್ ಕೊಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಕೊಡ್ತು ಅಂದರೆ ಈಗ ವಿಡಿಯೋ ಸೇವ್ ಆಗುತ್ತೆ, ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಸೇವ್ ಆಗೋಕ್ಕಿಂತ ಮುಂಚೆ ಈ ಥರ ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಅಡ್ವರ್ಟೈಸ್ ಹೋದ್ಮೇಲೆ ಅದು ಸೇವ್ ಆಗುತ್ತೆ, ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಇಂಟು ಮಾರ್ಕು ಸೇವ್ ಆಗ್ತಾ ಇದೆ. ಪೂರ್ತಿಯಾಗಿ ಸೇವ್ ಆಗಿದ್ದು ಗ್ಯಾಲರಿಗೆ ಬಂದಿರುತ್ತೆ. ಪೂರ್ತಿ 100% ಆದರೆ ಇದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ವಿಡಿಯೋ. ಈಗ ನೋಡ್ತಾ ಇರ್ಬೋದು ವಿಡಿಯೋ ಪೂರ್ತಿಯಾಗಿ ಸೇವ್ ಆಗಿದೆ. 100% ಫುಲ್ಲಾಗಿ ಅದು ವಿಡಿಯೋ ಪೂರ್ತಿ ಸೇವ್ ಆಗಿದೆ. ಈ ರೀತಿಯಾಗಿ ಕಾಣ್ತಾ ಇದೆ ಸೇವ್ಡ್ ಅಂತ. ಈಗ ಫುಲ್ ಬ್ಯಾಕ್ ಬಂದು ಗ್ಯಾಲರಿಯಲ್ಲಿ ಓಪನ್ ಮಾಡಿ ನೋಡಿದ್ರೆ ಈಗ ಅದು ವಿಡಿಯೋ ಬಂದಿರುತ್ತೆ ಗ್ಯಾಲರಿಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಯಾಕೆ ಬಂದಿದೆ. ಈಗ ಈ ವಿಡಿಯೋನ ನಾವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಅಂಥದ್ದು ಗ್ಯಾಲರಿನಲ್ಲಿ ಇರುತ್ತೆ. ಯಾವಾಗ ಬೇಕಾದ್ರೆ ಆವಾಗ ನಾವು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೋಗ್ಬೋದು. ಇಷ್ಟೇ ಸಿಂಪಲ್ಲಾಗಿ ನಿಮಗೆ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಯಾವುದೇ ಥರ ಡೌಟ್ಸ್ ಬಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಇನ್ನು ಮುಂದೆ ಯಾವ ಥರ ಆದರೂ ವಿಡಿಯೋ ಬೇಕಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್.